ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಮಿತ್ರರೇ, ಭಾರತಕ್ಕೆ ಆಯುಧಗಳನ್ನು ರಫ್ತು ಮಾಡುವ ದೇಶಗಳಲ್ಲಿ ಎರಡನೇ ಅತಿ ದೊಡ್ಡ ರಫ್ತುದಾರ ದೇಶ ಫ್ರಾನ್ಸ್ ಈಗ ಭಾರತದ ಆಯುಧಗಳನ್ನು ತಾನು ಖರೀದಿ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಭಾರತದ ಪಿನಾಕ ರಾಕೆಟ್ ಲಾಂಚರ್ಗಳನ್ನು ಖರೀದಿ ಮಾಡುವ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಫ್ರೆಂಚ್ ಸೇನೆಯ ಬ್ರಿಗೇಡಿಯರ್ ಜನರಲ್ ಸ್ಟಿಫನ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆಯಿಂದ ಭಾರತದ ಆಯುಧಗಳ ಬಗ್ಗೆ ವಿಶ್ವ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನ ಮೂಡ್ತಾ ಇದೆ. ಭಾರತದ ಪ್ರಮುಖ ಆಯುಧ ರಫ್ತುದಾರ ದೇಶ ಫ್ರಾನ್ಸ್ ನ್ಯಾಟೋ ಸದಸ್ಯತ್ವ ದೇಶ, ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವವನ್ನು ಹೊಂದಿರುವ ದೇಶ ಫ್ರಾನ್ಸ್ ಭಾರತದ ಪಿನಾಕದ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇರೋದು ಯಾಕೆ? ಮುಂದೇನಾದರೂ ಭಾರತದ ಪಿನಾಕ ರಾಕೆಟ್ ಫ್ರಾನ್ಸ್ಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಆದರೆ ಭಾರತಕ್ಕೆ ಆಗುವ ಲಾಭಗಳೇನು ಮತ್ತು ಫ್ರಾನ್ಸ್ ಹಾಗೂ ಭಾರತದ ನಡುವಿನ ರಕ್ಷಣಾ ಸಂಬಂಧ ಎಂಥದ್ದು ಅನ್ನೋ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ಗೆಳೆಯರೇ, ಭಾರತದ ರಕ್ಷಣಾ ಉಪಕರಣದ ರಫ್ತಿಗೆ ಒಂದು ಮಾರುಕಟ್ಟೆ ಸಿದ್ಧ ಆಗ್ತಾ ಇದೆ. ಆರ್ಮೇನಿಯಾ, ಫಿಲಿಪೀನ್ಸ್ ಹಾಗೂ ಒಂದಷ್ಟು ಆಫ್ರಿಕಾದ ದೇಶಗಳಿಗೆ ಭಾರತ ನೇರವಾಗಿ ತನ್ನ ಆಯುಧಗಳನ್ನು ಕೊಡ್ತಾ ಇದೆ. ಅಮೆರಿಕ ಹಾಗೂ ಫ್ರಾನ್ಸ್ ಮುಂತಾದ ದೇಶಗಳಿಗೆ ಅಲ್ಲಿನ ಆಯುಧ ತಯಾರಿಕಾ ಕಂಪನಿಗಳಿಗೆ ಬೇಕಾದ ಬಿಡಿ ಭಾಗಗಳನ್ನು ಭಾರತ ಪೂರೈಸ್ತಾ ಇದೆ. ನಮ್ಮ ಬೆಂಗಳೂರಿನ ಸಾಕಷ್ಟು ಕಂಪನಿಗಳು ಬೋಯಿಂಗ್ ಹಾಗೂ ಲಾಕ್ಹೀಡ್ ಮಾರ್ಟಿನ್ ಕಂಪನಿಗಳ ಜೊತೆ ವ್ಯಾಪಾರ ವಹಿವಾಟು ಮಾಡುತ್ತವೆ. ಅವರ ಯುದ್ಧ ವಿಮಾನಗಳಿಗೆ ಬಿಡಿ ಭಾಗಗಳನ್ನು ಪೂರೈಸುತ್ತವೆ. ಹಾಗೆ ಟಾಟಾ, ಅದಾನಿ, ಅಂಬಾನಿ ಮುಂತಾದ ಕಂಪನಿಗಳ ಜೊತೆ ನಮ್ಮ HAL ಸೇರಿದ ಹಾಗೆ ಒಂದಷ್ಟು ಸಂಸ್ಥೆಗಳು ವಿದೇಶಿ ಆಯುಧ ತಯಾರಿಕಾ ಕಂಪನಿಗಳ ಜೊತೆ ಜಂಟಿಯಾಗಿ ಆಯುಧ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದೆ. ಇಷ್ಟಾದರೂ ಕೂಡ ಭಾರತದ ಆಯುಧ ರಫ್ತು ಇದುವರೆಗೆ ತಲುಪಿರೋದು $2.5 ಬಿಲಿಯನ್ ವಹಿವಾಟನ್ನು ಮಾತ್ರ. ನಮ್ಮ ಗುರಿ $5 ಬಿಲಿಯನ್ ಅಂತ ಹೇಳಿಕೊಳ್ಳಲಾಗಿದೆ. ಅದನ್ನು ತಲುಪುವುದಕ್ಕೆ ಭಾರತ ಇನ್ನು ಸಾಕಷ್ಟು ದೂರ ಪ್ರಯಾಣ ಮಾಡುವ ಅಗತ್ಯ ಇದೆ. ಹೀಗಿರುವಾಗಲೇ ಭಾರತದ ಪಿನಾಕ ರಾಕೆಟ್ಗಳ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಲ್ಲ ಅಂದುಕೊಂಡ ಹಾಗೆ ಆದರೆ ಭಾರತದ ಪಿನಾಕಗಳನ್ನು ಖರೀದಿ ಮಾಡ್ತೀವಿ ಅಂತ ಫ್ರಾನ್ಸ್ನ ಬ್ರಿಗೇಡಿಯರ್ ಜನರಲ್ ಸ್ಟಿಫನ್ ಹೇಳಿರೋದು ಈಗ ಭಾರತದ ಆಯುಧ ರಫ್ತಿನ ಬಗ್ಗೆ ಮತ್ತೆ ಆಶಾವಾದ ಬೆಳೆಯುವುದಕ್ಕೆ ಕಾರಣವಾಗ್ತಾ ಇದೆ. ಸ್ನೇಹಿತರೆ, ಪಿನಾಕ ಅಂದರೆ ಶಿವನ ಕೈಯಲ್ಲಿರುವ ಧನಸ್ಸು. ಅದರ ಹೆಸರನ್ನು ಭಾರತ ತನ್ನ ರಾಕೆಟ್ ಲಾಂಚರಿಗೆ ಇಟ್ಟಿದೆ ಅಂದರೆ DRDO ನಿರ್ಮಿತ ಪಿನಾಕ ರಾಕೆಟ್ ಲಾಂಚರ್ ಅನ್ನೋದು ತುಂಬಾ ಶಕ್ತಿಶಾಲಿಯಾಗಿರಬೇಕಲ್ವಾ? ಅನುಮಾನನೇ ಇಲ್ಲ. ಈ ಪಿನಾಕ 30 ಕಿಲೋಮೀಟರ್ನಿಂದ 90 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಅದರ ಒಂದು ಲಾಂಚರ್ನಲ್ಲಿ ಒಂದೇ ಬಾರಿಗೆ 12 ರಾಕೆಟ್ಗಳನ್ನು ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು 12 ರಾಕೆಟ್ಗಳನ್ನು ಬೇರೆ ಬೇರೆ ದಿಕ್ಕುಗಳಿಗೆ ಬೇರೆ ಬೇರೆ ಟಾರ್ಗೆಟ್ಗಳನ್ನು ಗುರಿಯಾಗಿಸಿಕೊಂಡು ಬರೀ 44 ಸೆಕೆಂಡ್ಗಳಲ್ಲಿ ಲಾಂಚ್ ಮಾಡಬಹುದು. ಇಂಥ ಒಂದು ಬ್ಯಾಟರಿಯಲ್ಲಿ 6 ಲಾಂಚಿಂಗ್ ವೆಹಿಕಲ್ಗಳಿರುತ್ತವೆ. 44 ಸೆಕೆಂಡ್ಗಳಲ್ಲಿ ಒಂದು ಬ್ಯಾಟರಿ ಒಟ್ಟು 72 ರಾಕೆಟ್ಗಳನ್ನು ಲಾಂಚ್ ಮಾಡುತ್ತೆ. ಒಂದು ಪಿನಾಕ ಮಲ್ಟಿ ಲಾಂಚಿಂಗ್ ಸಿಸ್ಟಮ್ನಲ್ಲಿ 12 ರಾಕೆಟ್ಗಳನ್ನು ಅಳವಡಿಸಬಹುದಾಗಿದೆ. 6 ಲಾಂಚರ್ಗಳು, 6 ಲೋಡರ್ ವಾಹನಗಳು ಮತ್ತು ಫೈರ್ ಕಂಟ್ರೋಲ್ ಕಂಪ್ಯೂಟರ್ ಹಾಗೂ ರಡಾರ್ ವ್ಯವಸ್ಥೆಯನ್ನು ಒಳಗೊಂಡ 2 ಕಮಾಂಡ್ ಪೋಸ್ಟ್ ವಾಹನಗಳು ಇರುತ್ತವೆ. ಈ ಪಿನಾಕವನ್ನು ಮ್ಯಾನ್ಯುಯಲ್ ಮತ್ತು ಆಟೋಮೇಟೆಡ್ ಎರಡೂ ರೀತಿಯಲ್ಲಿ ಆಪರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತವೆ. ಇದರ ಮತ್ತೊಂದು ವಿಶೇಷತೆ ನೋಡೋದಾದರೆ ಇದು ಶೂಟ್ ಆ್ಯಂಡ್ ಸ್ಕೂಟ್ ಸಾಮರ್ಥ್ಯವನ್ನು ಹೊಂದಿದ್ದು, ಅಂದರೆ ಒಂದು ಕಡೆ ವಾಹನವನ್ನು ನಿಲ್ಲಿಸಿ ಟಾರ್ಗೆಟ್ಗಳನ್ನು ಗುರಿಯಾಗಿಸಿಕೊಂಡು 44 ಸೆಕೆಂಡ್ಗಳ ಒಳಗೆ ಒಂದು ಲಾಂಚರ್ನ 12 ರಾಕೆಟ್ಗಳನ್ನು ವಿವಿಧ ಗುರಿಗಳ ಕಡೆಗೆ ಲಾಂಚ್ ಮಾಡಿ ಮತ್ತೆ ಕೆಲವೇ ನಿಮಿಷಗಳ ಒಳಗೆ ಅವೆಲ್ಲವನ್ನು ಪ್ಯಾಕ್ ಮಾಡಿಕೊಂಡು ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಲಾಂಚರ್ಗಳನ್ನು ಮೂವ್ ಮಾಡಲು ಸಾಧ್ಯ ಆಗುವ ಹಾಗೆ ವ್ಯವಸ್ಥೆಯನ್ನು ಇದರಲ್ಲಿ ಕಲ್ಪಿಸಲಾಗಿದೆ. ಹೀಗಾಗಿ ಪಿನಾಕಗಳು ಶೂಟ್ ಮಾಡಿದ ನಂತರ ಅದರ ಲೊಕೇಶನನ್ನು ಪತ್ತೆ ಮಾಡಿ ಶತ್ರುಗಳು ಇದರ ಮೇಲೆ ಪ್ರತಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇದು ಡ್ರೋನ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿಯನ್ನು ಕೂಡ ಹೊಂದಿದೆ. ಇನ್ನು ಪಿನಾಕ ವಾರ್ ಟೆಸ್ಟೆಡ್ ಲಾಂಚರ್ ಕೂಡ ಹೌದು. 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಇದರ ಶಕ್ತಿ ಏನು ಅನ್ನೋದನ್ನು ಪಾಕಿಸ್ತಾನಕ್ಕೆ ರುಚಿ ತೋರಿಸಲಾಗಿದೆ. ಹಾಗೆ ಇದನ್ನು ಭಾರತ ಅರ್ಮೇನಿಯಾಕ್ಕೆ ರಫ್ತು ಮಾಡಿದ್ದು ಅಜರ್ಬೈಜಾನ್ ಯುದ್ಧದಲ್ಲಿ ಕೂಡ ಇದನ್ನು ಬಳಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೇ, ಅರ್ಮೇನಿಯಾ ಹಾಗೂ ಫ್ರಾನ್ಸ್ ನಡುವೆ ಉತ್ತಮ ಸಂಬಂಧಗಳಿವೆ. ಈ ಪಿನಾಕಗಳ ಶಕ್ತಿಯ ಬಗ್ಗೆ ಅರ್ಮೇನಿಯಾ ಮೂಲಕ ಫ್ರಾನ್ಸ್ ಒಂದಷ್ಟನ್ನು ತಿಳಿದುಕೊಂಡಿದೆ. ಹೀಗಾಗಿ ಪಿನಾಕಗಳನ್ನು ನಾವು ಖರೀದಿ ಮಾಡಲು ಇಚ್ಛಿಸಿದ್ದೀವಿ ಅಂತ ಫ್ರಾನ್ಸ್ ಹೇಳ್ತಾ ಇದೆ. ಇನ್ನು ಫ್ರಾನ್ಸ್ ಪಿನಾಕ ಖರೀದಿ ಮಾಡೋದ್ರಿಂದ ಭಾರತಕ್ಕೆ ಆಗುವ ಲಾಭಗಳೇನು?
ಮತ್ತು ಫ್ರಾನ್ಸ್ ಯಾಕೆ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇದೆ ಅನ್ನೋದು. ಗೆಳೆಯರೇ, ಭಾರತ ಜಗತ್ತಿನ ಅತಿ ದೊಡ್ಡ ಆಮದುದಾರ ದೇಶ. ಹೀಗಿರೋದ್ರಿಂದಲೇ ಭಾರತವೇ ಒಂದಷ್ಟು ಆಯುಧಗಳನ್ನು ತಯಾರು ಮಾಡಿದರೂ ಕೂಡ ಆಯುಧಗಳ ಬಗ್ಗೆ ಜಗತ್ತಿಗೆ ಒಂದಷ್ಟು ವಿಶ್ವಾಸ ಮೂಡ್ತಾ ಇಲ್ಲ. ಆಯುಧಗಳ ವಿಚಾರದಲ್ಲಿ ಯಾರು ಕೂಡ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಟೆಸ್ಟೆಡ್ ಅಲ್ಲದೆ ಇದ್ದರೆ ಅವುಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಕೂಡ ಕಡಿಮೆ ಇರುತ್ತವೆ. ಹೀಗೆ ನೋಡೋದಾದ್ರೆ ಚೈನಾ ಅತಿ ದೊಡ್ಡ ಆಯುಧ ತಯಾರಿಕಾ ದೇಶ. ಅವರು ಎಲ್ಲ ತಂತ್ರಜ್ಞಾನಗಳನ್ನು ಕದ್ದು ಸಾಕಷ್ಟು ಟ್ಯಾಂಕರ್ಗಳನ್ನು, ಯುದ್ಧ ವಿಮಾನಗಳನ್ನು, ಫ್ರಿಗೇಟ್ಸ್, ಸಬ್ಮರೀನ್, ವಾರ್ ಟ್ಯಾಂಕ್ಗಳನ್ನು ಹೀಗೆ ಎಲ್ಲವನ್ನು ತಯಾರು ಮಾಡುತ್ತವೆ. ಆದರೆ ಚೈನಾದ ಆಯುಧಗಳನ್ನು ಪಾಕಿಸ್ತಾನ, ಒಂದಷ್ಟು ಆಫ್ರಿಕಾದ ದೇಶಗಳು ಬಿಟ್ಟರೆ ಬೇರೆ ಯಾರು ಕೂಡ ಖರೀದಿ ಮಾಡೋದಿಲ್ಲ. ಆಫ್ರಿಕಾದ ದೇಶಗಳು ಕೂಡ ಚೈನಾದ ಸಾಲದ ಒತ್ತಡಕ್ಕೆ ಸಿಲುಕಿ ಆಯುಧಗಳನ್ನು ಖರೀದಿ ಮಾಡುತ್ತವೆ ಹೊರತು ಇಷ್ಟಪಟ್ಟು ಚೈನಾದ ಆಯುಧಗಳನ್ನು ಖರೀದಿ ಮಾಡುವ ಯಾವ ದೇಶ ಕೂಡ ಜಗತ್ತಲ್ಲಿ ಇಲ್ಲ. ಯಾಕಂದರೆ ಅವರ ಆಯುಧಗಳ ಬಗ್ಗೆ ಜಗತ್ತಿಗೆ ನಂಬಿಕೆ ಇಲ್ಲ. ಅವು ಎಲ್ಲೂ ಯುದ್ಧದಲ್ಲಿ ಭಾಗವಹಿಸಿಲ್ಲ. ಅವುಗಳ ಶಕ್ತಿ ನೋಡದೆ ಯಾರೂ ಕೂಡ ಅವುಗಳನ್ನು ಖರೀದಿ ಮಾಡಲು ಬಯಸೋದಿಲ್ಲ. ಇನ್ನು ಭಾರತದ ಆಯುಧಗಳ ಬಗ್ಗೆ ಕೂಡ ಇದೇ ರೀತಿಯ ಒಂದು ಅಭಿಪ್ರಾಯ ಸಹಜವಾಗಿ ಜಗತ್ತಿಗಿದೆ. ಹೀಗಿರುವಾಗ ನಮ್ಮ ರಾಕೆಟ್ ಲಾಂಚರ್ಗಳು ಅರ್ಮೇನಿಯಾದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಕೊಟ್ಟು ಅವುಗಳನ್ನು ಫ್ರಾನ್ಸ್ನಂಥ ದೇಶ, ಜಗತ್ತಿನ ಸರ್ವಶ್ರೇಷ್ಠ ಆಯುಧ ತಯಾರಿಕಾ ದೇಶ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವವನ್ನು ಹೊಂದಿರುವ ದೇಶ, ನ್ಯಾಟೋ ದೇಶ ಫ್ರಾನ್ಸ್ ಭಾರತದ ರಾಕೆಟ್ ಲಾಂಚರ್ಗಳನ್ನು ಖರೀದಿ ಮಾಡಿದ್ರೆ ವಿಶ್ವದ ಬೇರೆ ಬೇರೆ ದೇಶಗಳಿಗೆ ನಮ್ಮ ಆಯುಧಗಳ ಬಗ್ಗೆ ಒಂದು ನಂಬಿಕೆ ಬರುತ್ತವೆ. ಫ್ರಾನ್ಸ್ ಖರೀದಿ ಮಾಡ್ತಾ ಇದೆ ಅಂದರೆ ಅವರು ಪರೀಕ್ಷೆ ಮಾಡದೆ ಖರೀದಿ ಮಾಡ್ತಾರಾ? ಇವು ಜಗತ್ತಿನ ದೇಶಗಳಿಗೆ ನಂಬಿಕೆಗೆ ಕಾರಣ ಆಗುವ ಒಂದು ಅಂಶ. ಹೀಗಾದ್ರೆ ಭಾರತದ ಪಿನಾಕಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಶುರುವಾಗುತ್ತೆ. ಇನ್ನು ಇದನ್ನು DRDO ಅನ್ವೇಷಣೆ ಮಾಡಿದ್ರು ಕೂಡ ಇದರ ತಯಾರಿಕೆಯನ್ನು ಭಾರತ ಟಾಟಾ ಸೇರಿದ ಹಾಗೆ ಇನ್ನಷ್ಟು ಖಾಸಗಿ ಉದ್ಯಮಗಳಿಗೆ ವಹಿಸಿಕೊಟ್ಟಿದೆ. ಹೀಗಾಗಿ ತಯಾರಿಕೆ ಕೂಡ ಇಲ್ಲಿ ವಿಳಂಬ ಆಗೋದಿಲ್ಲ. ಇದರಿಂದ ಪೂರೈಕೆ ಕಷ್ಟ ಆಗೋದಿಲ್ಲ. ಇದರಿಂದ ಈ ಡೀಲ್ ಕುದುರಿದ್ರೆ ಭಾರತಕ್ಕೆ ಸಾಕಷ್ಟು ಲಾಭ ಆಗುತ್ತವೆ. ಇನ್ನು ಫ್ರಾನ್ಸ್ ಪಿನಾಕಾ ಬಗ್ಗೆ ಯಾಕೆ ಆಸಕ್ತಿಯನ್ನು ತೋರ್ತಾ ಇದೆ? ಗೆಳೆಯರೇ, ಅಮೆರಿಕದ ಹಿಮಾರ್ಸ್ ಅಂದರೆ ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮ್ಗಿಂತಲೂ ಪಿನಾಕಾ ಶಕ್ತಿಶಾಲಿಯಾಗಿದೆ ಅಂತ ಹೇಳಲಾಗ್ತದೆ. ಜೊತೆಗೆ ಹಿಮಾರ್ಸ್ಗೆ ಹೋಲಿಕೆ ಮಾಡಿದರೆ ಇದರ ಬೆಲೆ ಕೂಡ ತುಂಬಾನೇ ಕಡಿಮೆ. ಇನ್ನು ಸದ್ಯಕ್ಕೆ ಅಮೆರಿಕದಲ್ಲಿ ಟ್ರಂಪ್ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಇನ್ನು ಮುಂದೆ ನ್ಯಾಟೋ ದೇಶಗಳಿಗೆ ಈ ಹಿಂದಿನ ಹಾಗೆ ಆಯುಧಗಳು ಅಮೆರಿಕದಿಂದ ಸಿಗುತ್ತವೆ ಅನ್ನೋ ಬಗ್ಗೆ ಯುರೋಪಿಯನ್ ದೇಶಗಳಿಗೆ ಅನುಮಾನ ಶುರುವಾಗ್ತಾ ಇದೆ. ನ್ಯಾಟೋ ದೇಶಗಳು ಅಮೆರಿಕದ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು? ಅಮೆರಿಕದ ತೆರಿಗೆದಾರರ ಹಣವನ್ನು ನಾವು ಇಡೀ ಯುರೋಪ್ನ ಕಾಪಾಡೋದಕ್ಕೆ ಯಾಕೆ ಬಳಕೆ ಮಾಡಬೇಕು? ಮುಂತಾದ ಮಾತುಗಳನ್ನು ಈ ಹಿಂದೆ ಟ್ರಂಪ್ ಸಾಕಷ್ಟು ಬಾರಿ ಆಡಿದರು. ಹೀಗಾಗಿ ನ್ಯಾಟೋ ದೇಶಗಳು ತಮ್ಮ ಎಚ್ಚರಿಕೆಯನ್ನು ತಾವು ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಈ ರಾಕೆಟ್ ಲಾಂಚರ್ಗಳಿಂದ ಫ್ರಾನ್ಸ್ಗೆ ಏನು ಉಪಯೋಗ ಅನ್ನೋದು. ಫ್ರಾನ್ಸ್ ತನ್ನ ಅಕ್ಕಪಕ್ಕ ಯಾವ ದೇಶಗಳ ಜೊತೆಗೂ ಯುದ್ಧ ಮಾಡುವ ಪ್ರಸಂಗವೇನೂ ಇಲ್ಲ. ಹೀಗಾಗಿ 30ರಿಂದ 90 ಕಿಲೋಮೀಟರ್ ರೇಂಜ್ನ ರಾಕೆಟ್ ಲಾಂಚರ್ಗಳನ್ನು ಫ್ರಾನ್ಸ್ ಯಾಕೆ ಖರೀದಿ ಮಾಡೋ ಬಗ್ಗೆ ಯೋಚಿಸ್ತಾ ಇದೆ? ಹೀಗೇನಾದರೂ ಇರ್ಬೋದಾ ಅನ್ನೋ ಅನುಮಾನ ಕಾಡದೇ ಇರೋದಿಲ್ಲ. ಯುಕ್ರೇನಿಗೆ ಯುರೋಪಿಯನ್ ಯೂನಿಯನ್ ದೇಶಗಳು ಆಯುಧವನ್ನು ಸರಬರಾಜು ಮಾಡ್ತಾ ಇದೆ. ಇದು ಎಲ್ಲರಿಗೂ ತಿಳಿದಿರುವ ವಿಚಾರ. ಅಲ್ಲಿ ರಷ್ಯಾದ ಹೆಲಿಕಾಪ್ಟರ್ಗಳು, ಮಿಸೈಲ್, ಡ್ರೋನ್ ದಾಳಿ ಎದುರಿಸೋಕ್ಕೆ ಯುಕ್ರೇನ್ಗೆ ಆಗ್ತಾ ಇಲ್ಲ. ಅಮೆರಿಕ, ನ್ಯಾಟೋದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಅಲ್ಲಿ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ಹೀಗಾಗಿ ಫ್ರಾನ್ಸ್ ಭಾರತದ ಈ ಆಯುಧವನ್ನು ಖರೀದಿ ಮಾಡಿ ಯುಕ್ರೇನ್ಗೆ ಏನಾದರೂ ಕೊಡ್ಬೋದಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಈ ಹಿಂದೆ ಭಾರತದಿಂದ ಆರ್ಟಿಲರಿ ಶೆಲ್ಗಳನ್ನು ಖರೀದಿ ಮಾಡಿದ ಯುರೋಪ್ ಅವುಗಳನ್ನು ರಷ್ಯಾದ ವಿರುದ್ಧ ಯುಕ್ರೇನ್ಗೆ ಸರಬರಾಜು ಮಾಡಿತ್ತು. ಆದರೆ ಈ ಬಾರಿ ಹಾಗೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಪಿನಾಕಗಳನ್ನು ಹಾಗೆ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಫ್ರಾನ್ಸ್ ಆರ್ಡರ್ ಪ್ಲೇಸ್ ಮಾಡಿದ ನಂತರ ಡೆಲಿವರಿಗೆ ಒಂದಷ್ಟು ಕಾಲಾವಕಾಶ ಬೇಕು. ಅಷ್ಟರಲ್ಲಿ ಯುದ್ಧವೇ ಮುಗಿದು ಹೋಗುವ ಸಾಧ್ಯತೆ ಕೂಡ ಇದೆ. ರಷ್ಯಾ ವಿರುದ್ಧ ಇವುಗಳನ್ನು ಖರೀದಿ ಮಾಡೋದಕ್ಕೆ ಫ್ರಾನ್ಸ್ ತಯಾರಿ ಮಾಡ್ತಾ ಇದೆ ಅನ್ನೋದು ಯಾವುದೇ ಆಧಾರವಿಲ್ಲದ ಅನುಮಾನ ಅಷ್ಟೇ. ಆದರೆ ಆಫ್ರಿಕಾದ ಒಂದಷ್ಟು ದೇಶಗಳಲ್ಲಿ ಫ್ರಾನ್ಸ್ ತನ್ನ ಸೇನೆ ಮತ್ತು ಆಯುಧಗಳನ್ನು ಇಟ್ಟಿದೆ. ಆ ದೇಶಗಳಿಗೆ ಪಿನಾಕಗಳನ್ನು ಸರಬರಾಜು ಮಾಡೋದನ್ನು ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಫ್ರಾನ್ಸ್ ಯಾವ ಉದ್ದೇಶ ಬೇಕಾದರೂ ಇಟ್ಕೊಂಡು ಖರೀದಿ ಮಾಡಲಿ, ಅವರು ಪಿನಾಕ ಖರೀದಿ ಮಾಡಿದರೆ ನಮ್ಮ ಆಯುಧಗಳ ಮಾರುಕಟ್ಟೆ ಬೆಳೆಯುತ್ತೆ. ಗೆಳೆಯರೇ, ಫ್ರಾನ್ಸ್ ಭಾರತಕ್ಕೆ ರಷ್ಯಾ ನಂತರ ಅತಿ ದೊಡ್ಡ ಆಯುಧ ಸರಬರಾಜು ದೇಶ. ನಮ್ಮ ಆಯುಧಗಳ ಖರೀದಿಯಲ್ಲಿ ಫ್ರಾನ್ಸ್ನಿಂದ 29% ಆಯುಧಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಹೆಲಿಕಾಪ್ಟರ್ ಹಾಗೂ ಸಬ್ಮರೀನ್ ಜಂಟಿ ತಯಾರಿಕೆಗೆ 2 ದೇಶಗಳು ಸಹಿ ಹಾಕಿವೆ. ರಫೇಲ್ ಯುದ್ಧ ವಿಮಾನಗಳನ್ನು ನಾವು ಫ್ರಾನ್ಸ್ನಿಂದ ಖರೀದಿ ಮಾಡಿದ್ದೀವಿ.
ಹಾಗೆ ಸಫ್ರಾನ್ ಕಂಪನಿ ಭಾರತಕ್ಕೆ ಬೇಕಾದ ಯುದ್ಧ ವಿಮಾನಗಳ ಇಂಜಿನ್ ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಕೂಡ ಸಿದ್ಧವಾಗ್ತಾ ಇದೆ. ಇದೇ ಫ್ರಾನ್ಸ್ನ ರಫೇಲ್ ಯುದ್ಧ ವಿಮಾನಗಳಿಗೆ ಇವತ್ತು ಜಾಗತಿಕ ಮಟ್ಟದ ಬೇಡಿಕೆ ಇದೆ. ಆದರೆ ರಫೇಲ್ ತಯಾರಿ ಮಾಡಿದಾಗ ಅದನ್ನು ಕೇಳೋರು ಕೂಡ ದಿಕ್ಕಿರಲಿಲ್ಲ. ಬೇರೆ ಬೇರೆ ದೇಶಗಳಿಗೆ ಮಾರ್ಕೆಟ್ ಮಾಡುವ ಪ್ರಯತ್ನವನ್ನು ಮಾಡಿ ಫ್ರಾನ್ಸ್ ಸೋತಿತ್ತು. ಅಂಥ ಸಮಯದಲ್ಲಿ 2012ರಲ್ಲಿ ಭಾರತ ರಫೇಲ್ ಖರೀದಿಗೆ ಮುಂದಾಗುತ್ತೆ. ಅದಕ್ಕಾಗಿ ಫ್ರಾನ್ಸ್ ಜೊತೆ ಖರೀದಿ ಒಪ್ಪಂದಕ್ಕೆ ಭಾರತ ಸಹಿ ಹಾಕ್ತು ಅಷ್ಟೇ. ಆಮೇಲೆ ರಫೇಲ್ಗೆ ಬೇರೆ ಬೇರೆ ದೇಶಗಳಿಂದ ಬೇಡಿಕೆ ಬರೋದಕ್ಕೆ ಶುರುವಾಯಿತು. ಸೌದಿ ಅರೇಬಿಯಾ ಸೇರಿದಂತೆ ಸಾಕಷ್ಟು ದೇಶಗಳು ರಫೇಲನ್ನು ತಮ್ಮ ವಾಯುಸೇನೆಗೆ ಸೇರಿಸಿಕೊಂಡವು. ಯಾಕೆ ಅಂದರೆ ಜಗತ್ತಿನ 3ನೇ ಅತಿ ದೊಡ್ಡ ವಾಯುಪಡೆ ಅನಿಸಿಕೊಂಡ ಭಾರತ ರಫೇಲ್ ಯುದ್ಧ ವಿಮಾನ ಖರೀದಿ ಮಾಡ್ತಾ ಇದೆ ಅಂದ ಮೇಲೆ ಬೇರೆ ಬೇರೆ ದೇಶಗಳ ಗಮನ ರಫೇಲ್ ಸೆಳೀತು ಮತ್ತು ರಫೇಲ್ ಬಗ್ಗೆ ಆಸಕ್ತಿ ಕೂಡ ಹೆಚ್ಚಾಯಿತು. ಆಯುಧ ಮಾರುಕಟ್ಟೆಯಲ್ಲಿ ಆಯುಧಗಳಿಗೆ ಬೇಡಿಕೆ ಹೆಚ್ಚಾಗೋದು ಹೀಗಾಗಿ ಫ್ರಾನ್ಸ್ ಭಾರತದ ಪಿನಾಕ ಖರೀದಿ ಮಾಡಿದರೆ ಜಾಗತಿಕ ಮಟ್ಟದಲ್ಲಿ ಪಿನಾಕಾಗೆ ಬೇಡಿಕೆ ಹೆಚ್ಚಾಗುತ್ತೆ. ಅದರಿಂದ ಆ ದೇಶದ ಆದಾಯ ಹೆಚ್ಚಾಗುತ್ತವೆ, ತಯಾರಿಕಾ ವಲಯ ಮತ್ತಷ್ಟು ಕಾರ್ಯರೂಪಕ್ಕೆ ಕೂಡ ಬರುತ್ತೆ. ಇದು ಗೆಳೆಯರೇ ಭಾರತದ ಪಿನಾಕ ಬಗ್ಗೆ ಫ್ರಾನ್ಸ್ ಖರೀದಿ ಮಾಡುವ ಆಲೋಚನೆಯ ಬಗೆಗಿನ ಸ್ವಲ್ಪ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.